ಎಲ್ಲರಿಗೂ ನಮಸ್ಕಾರ. ಚೇತನ್ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಸ್ಟ್ರೀಟ್ ಸ್ಟೈಲಲ್ಲಿ ಚೀಸ್ ಕಾರ್ನ್ ಸ್ಯಾಂಡ್ವಿಚ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಿಂಪಲಾಗಿ ನೀವು ಮನೆಯಲ್ಲೇ ಮಾಡ್ಕೊಬೋದು, ಸೇಮ್ ಅದೇ ರೀತಿ ಟೇಸ್ಟ್ ಇರುತ್ತೆ. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪಾತ್ರೆಗೆ ಸಣ್ಣಗೆ ಹಚ್ಚಿರುವಂಥ ಈರುಳ್ಳಿ, ಸಣ್ಣಗೆ ಹಚ್ಚಿರುವಂಥ ಕ್ಯಾಪ್ಸಿಕಮ್, ಆಮೇಲೆ ಬೇಯಿಸಿರುವಂಥ ಸ್ವೀಟ್ ಕಾರ್ನ್, ರುಚಿಗೆ ಸ್ವಲ್ಪ ಉಪ್ಪು, ಆಮೇಲೆ ಒಂದು ಅರ್ಧ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್, ಅರ್ಧ ಚಮಚದಷ್ಟು ಆರಿಗ್ಯಾನೋ, ನಾನಿಲ್ಲಿ ಒಂದು ಅರ್ಧ ಚಮಚ ಆರಿಗ್ಯಾನೋ ಹಾಕಿದ್ದೀನಿ. ಆಮೇಲೆ ಒಂದು ಚಮಚ ಅಷ್ಟು ಚಿಲ್ಲಿ ಸಾಸ್, ಆಮೇಲೆ ಒಂದು ಚಮಚದಷ್ಟು ಗ್ರೀನ್ ಚಿಲ್ಲಿ ಸಾಸ್. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದು ಮಿಕ್ಸರ್ ರೆಡಿ ಆಗಿದೆ. ಈಗ ಒಂದು ಬ್ರೆಡ್ಗೆ ನಾನಿಲ್ಲಿ ನೋಡಿ ಈ ಥರ ಬ್ರೆಡ್ ತೊಗೊಂಡಿದ್ದೀನಿ. ಸಾಲ್ಟ್ ಬ್ರೆಡ್ಡೇ ತೊಗೋಬೇಕು, ಸ್ವೀಟ್ ಬ್ರೆಡ್ ತೊಗೋಬೇಡಿ. ಅದಕ್ಕೆ ಈಗ ಮಿಕ್ಸ್ ಮಾಡಿರೋವಂಥ ಫಿಲ್ಲಿಂಗ್ನ ಹಾಕಿ ತುಂಬ ಚೆನ್ನಾಗಿರುತ್ತೆ. ಸೇಮ್ ನಿಮಗೆ ರೋಡ್ ಸೈಡಲ್ಲಿ ಯಾವ ರೀತಿ ಸಿಗುತ್ತೆ ಅದೇ ರೀತಿ ಟೇಸ್ಟ್ ಇರುತ್ತೆ, ಒಂದು ಚೂರು ಚೇಂಜ್ ಇರಲ್ಲ. ಈಗ ಇದ್ರ ಮೇಲೆ ನಾನಿಲ್ಲಿ ಚೀಸ್ ಸ್ಲೈಸ್ನ ಇಡ್ತಾ ಇದ್ದೀನಿ. ಚೀಸ್ ಬಿದ್ರೇ ನಿಮಗೆ ರುಚಿ ಇನ್ನೂ ಸೂಪರಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಿ. ಈಗ ಇನ್ನೊಂದು ಕಡೆ ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ, ಬೆಣ್ಣೆ ಇದ್ದರೆ ಬೆಣ್ಣೆನೂ ಯೂಸ್ ಮಾಡ್ಬೋದು. ಈಗ ಇದನ್ನು ಕ್ಲೋಸ್ ಮಾಡಿ, ಇದು ನೋಡಿ ರೆಡಿಯಾಗಿದೆ. ಈಗ ಮೇಲ್ಗಡೆನೂ ನಾನು ತುಪ್ಪ ಹಾಕೊತಾ ಇದ್ದೀನಿ, ಯಾಕಂದರೆ ರೋಸ್ಟ್ ಮಾಡಬೇಕು, ಅದಕ್ಕೋಸ್ಕರ ತುಪ್ಪ ಹಾಕೋತಾ ಇದ್ದೀನಿ. ನೀವು ಬೆಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು. ಈಗ ನೋಡಿ, ಇದು ಸ್ಯಾಂಡ್ವಿಚ್ ಮೇಕರ್ ಅಂತ ನಿಮಗೆ ಸಿಗುತ್ತೆ ರೋಡ್ ಸೈಡಲ್ಲಿ ಮಾಡೋದಿದೆ, ಅಲ್ಲೇ ಬಾಂಬೆಲೆಲ್ಲ ಯೂಸ್ ಮಾಡ್ತಾರೆ ಜಾಸ್ತಿ. ಈಗ ಇದಕ್ಕೂ ನಾನು ತುಪ್ಪ ಹಾಕೊತಾ ಇದ್ದೀನಿ. ಇದಕ್ಕೆ ನಾವು ರೆಡಿ ಮಾಡಿರುವಂಥ ಸ್ಯಾಂಡ್ವಿಚ್ನ ಇಡಿ. ಈಗ ಈ ಥರ ಕ್ಲೋಸ್ ಮಾಡಿ ಇದನ್ನು ಯಾವ ರೀತಿ ನಾವು ಬೇಯಿಸ್ಬೇಕು, ರೋಸ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಇಡಬೇಕು. ಈಗ ಅದನ್ನು ಒಂದು 2 ನಿಮಿಷ ಈ ಥರ ಆ ಕಡೆ ಈ ಕಡೆ ತಿರುಗಿಸ್ತಾ ಇದ್ರೆ ನಿಮಗೆ ಅದು ರೋಸ್ಟ್ ಆಗುತ್ತೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ರೋಸ್ಟ್ ಮಾಡಬೇಕು. ನೋಡಿ ಈ ಕಲರ್ ಬಂದಿದೆ, ಈಗ ರೆಡಿಯಾಗಿದೆ ಇದು. ನೋಡಿ ಇಷ್ಟೇ ಕಲರಲ್ಲಿ ಬರಬೇಕು, ತುಂಬ ರೋಸ್ಟ್ ಮಾಡಬೇಡಿ, ತಿನ್ನೋಕೆ ಚೆನ್ನಾಗಿರೋದಿಲ್ಲ. ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ನೋಡಿ ಇದೇ ರೀತಿ ಕಟ್ ಮಾಡಿ. ನೋಡಿ ಸೂಪರಾಗಿ ಬಂದಿದೆ ಚೀಸ್ ಕಾರ್ನ್ ಸ್ಯಾಂಡ್ವಿಚ್ಚು. ಒಂದ್ಸಲಿ ಟ್ರೈ ಮಾಡಿ ನೀವು, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಲೈಕ್ ಮಾಡ್ತಾರೆ. ಸೇಮ್ ರೋಡ್ ಸೈಡಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ಇರುತ್ತೆ. ಇದೇ ರೀತಿ ತುಂಬ ಅಡುಗೆ ಇದೆ ನನ್ನ ಚಾನಲಲ್ಲಿ, ಒಂದ್ಸಲಿ ವಿಸಿಟ್ ಮಾಡಿ. ಥ್ಯಾಂಕ್ ಯು.